ಅಧ್ಯಕ್ಷರಾಗಿದ್ದಾರೆ. ಮಂಗ ನನ್ನನ್ನಲ್ಲ, ನನ್ನನ್ನು ಕರೆದದ್ದೇ ಅಲ್ಲ, ಅದು ಗೊತ್ತಾಗ್ತದೆ ನನಗೆ. ಜಾತಿ ಮಂಗ ಅವ. ಈಗ ನಾನು ಅಲ್ಲ ಅಂತ ಗೊತ್ತಾಗ್ತದೆ, ನಿರ್ಧಾರವೇ ಅದು. ಹಾಗಾದ್ರೆ ಯಾವ ಮಂಗ? ಸೀತಮ್ಮ. ಹೌದು, ನಾನೇ. ನೀನ್ ನಿದ್ದೆ ಮಾಡ್ಲಿಲ್ವ? ನಿದ್ದೆ ಎಲ್ಲಿಗೆ ಬರ್ತದೆ? ನಿದ್ದೆ ರಾತ್ರಿ ನಿದ್ದೆ ಬರದೆ ಅಲ್ಲ, ಮಂಗ 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 ಅಂತ ಗುಣಗ್ತೀರಿ, ಬೈತೀರಿ, ಜೋರು ಮಾಡ್ತೀರಿ, ಸ್ವರ ಏರಿಸ್ತೀರಿ, ನಿದ್ದೆ ಬಂದಿತ್ತು. ನಾನು ನಿನ್ನನ್ನು ಹೇಳುದಿದ್ರೆ ಮಂಗ ಹೇಳ್ತೇನೆ ನಾನು. ಅದು ಗೊತ್ತಾಯ್ತು ನನಗೆ. ನಿನ್ನನ್ನು ಹೇಳುದಿದ್ರೆ ಏನ್ ಹೇಳ್ಬೇಕು? ಏನು, ನಾನು ಹೇಳಿಸಿಕೊಳ್ಬೇಕಾ? ಅಲ್ಲ, ನಾನು ನಿಮ್ಗೆ ಹೇಳಿಕೊಡುದಾ? ಮಂಗಿ ಹೇಳ್ಬೇಕು. ಅದೇ ನೀವು ಶಬ್ದ ಬಳಸುವಾಗಲೇ ಗೊತ್ತಾಯ್ತು ನನ್ನನ್ನು ಉದ್ದೇಶಿಸಿ ಆಡಿದ್ದಲ್ಲ ಅಂತ. ಮತ್ತೆ ನಾನೇ ಹೌದು ಅಂತಾದ್ರೆ ಈ ಹೊತ್ತೆ ಆಗ್ಬೇಕಲ್ಲ. ಮತ್ತೊಂದುಂಟು, ನೀನು ಹೌದಾದ್ರೆ ಮತ್ತೆ ನಾನೆಂತದ್ದು ಒಪ್ಪಿಕೊಂಡಾಗ ಆಗ್ತದೆ. ಮತ್ತೆ ಒಂದು ಯಾವ ಬುದ್ಧಿವಂತನಾದ್ರೆ ಹಾಗೆ ಮಾತಾಡ್ತಾನೆ. ಈ ದಾಂಪತ್ಯದಲ್ಲಿ ಗಂಡನ ಅಂತರಂಗವನ್ನು ತಿಳಿಯುವುದಕ್ಕೆ ಹೆಣ್ಣಾದವಳಿಗೆ ಅಂದ್ರೆ ಹೆಂಡತಿಯಾದವಳಿಗೆ ಸುಲಭ ಆಗುವುದು ಯಾವಾಗ? ಗಂಡ ನಿದ್ದೆಗೆ ಜಾರಿದ ಮೇಲೆ. ಹೌದೌದೌದು. ಹೇಗದು ಸುಲಭ ಉಂಟು, ಹೇಳಿಕೊಡು. ಅಲ್ಲ, ಹೇಳಿದೆ ನಾನು. ಹೇಳಿಕೊಡುದು ಬೇಡ, ಹೇಳುದು ನಾನು. ಸಹಜವಾಗಿ ಹೇಗಿರ್ತಾರೆ ಗಂಡಂದಿರು ಎಲ್ಲವನ್ನು ಹೆಂಡತಿಯರಲ್ಲಿ ತೆರೆದಿಟ್ಟ ಪುಸ್ತಕದ ಹಾಗೆ ವಿವರಣೆ ಮಾಡ್ಲಿಕ್ಕಿಲ್ಲ. ನಾನು ಇಲ್ಲಿಗೆ ಹೋಗಿ ಬರ್ಲಿಕ್ಕೆ ಉಂಟು, ನನಗೆ ಇಂಥ ಕೆಲಸ ಉಂಟು, ನನಗೆ ಇಂಥದನ್ನು ಪೂರೈಸಿ ಬರ್ಲಿಕ್ಕೆ ಉಂಟು. ಕೆಲವೊಂದನ್ನ ಮರೆಯಲ್ಲಿ ಇರಿಸಿ ಕೆಲಸ ಸಾಧನೆ ಮಾಡಬೇಕಾಗ್ತದೆ. ಎಲ್ಲ ವಿಸ್ತರಿಸಲು ಬಾರದು ಅಲ್ವೇ? ಒಂದು ಕೆಲವು ಸಲ ಏನಾಗ್ತದೆ, ನಾನು ಹಾಗೆ ಹೋಗಿ ಬರ್ತೇನೆ, ಅಲ್ಲಿ ಅದು ಮಾಡಿ ಬರ್ತೇನೆ, ಇದು ಮಾಡಿ ಬರ್ತೇನೆ. ಒಮ್ಮೆ ಹೋಗಿ ಪುಣ್ಯಾತ್ಮ ಅದನ್ನೆಲ್ಲ ನನ್ನ ಹತ್ರ ಹೇಳುದಂತದಕ್ಕೆ ನನ್ನ ತಲೆ ತಿನ್ನುವುದು ಯಾಕೆ? ಹೆಂಡತಿ ಹೇಳಿದ್ರೆ ಕೇಳಿಸಿಕೊಳ್ಳಬೇಡ. ಹಾಗಂತ ಕೆಲವರು ಹೆಂಡತಿಯರು ಹೇಗೆ ಹೇಳಿದ ಗಂಡಂದಿರು ಹೋಗ್ಲಿಕ್ಕಿಲ್ಲ, ಹೇಳಿಯೇ ಹೋಗಬೇಕಾಗ್ತದೆ. ಅಲ್ಲ, ಹೇಳಿ ಹೋದದ್ದನ್ನೆಲ್ಲ ಅಷ್ಟೇ ಮಾಡಿ ಬರ್ತಾರೆ ಅನ್ನೋದಕ್ಕೂ ವಿಶ್ವಾಸವೂ ಇಲ್ಲ. ಯಾಕಾಡಿದೆ? ದಾಂಪತ್ಯ ಜೀವನದಲ್ಲಿ ಎಲ್ಲವನ್ನು ಬಿಚ್ಚು ಪುಸ್ತಕದಾಗಿ ತೆರೆದಿಡ್ಲಿಕ್ಕಿಲ್ಲ. ಕೆಲವೊಂದನ್ನ ಗೌಪ್ಯವಾಗಿರಿಸಿಕೊಳ್ಬೇಕಾಗ್ತದೆ. ಈಗ ಗಂಡಸರ ವಿಷಯ ಮಾತ್ರವಲ್ಲ, ಹೆಣ್ಣು ಮಕ್ಕಳು ಹೀಗೆ. ಎಲ್ಲ ಹೆಣ್ಮಕ್ಕಳಲ್ಲ, ಹೇಳಿದ್ದು ನಾನು. ಕೆಲವರು ನಿದ್ದೆಗೆ ಜಾರಿದ ಮೇಲೆ ಎಲ್ಲ ಗೊತ್ತಾಗ್ತದೆ. ಈ ಅರೆ ಮಂಪರು ಸ್ಥಿತಿಯಲ್ಲಿ, ಅರೆ ನಿದ್ದೆಯ ಸ್ಥಿತಿಯಲ್ಲಿ ಹೆಂಡತಿಯನ್ನ ಬೈಕೊಡುವುದಿದ್ರೆ, ತನ್ನ ನೆರೆಕೆರೆಯವರನ್ನ ಗೋಳಿಡಿಕೊಳ್ಳುವುದಿದ್ರೆ, ಅಥವಾ ತನಗೆ ಆಗದೇ ಇರುವವರ ಕುರಿತು ಆಡುವುದಕ್ಕಿದ್ರೆ ಈ ಅರೆ ನಿದ್ರೆ ಅರೆ ಎಚ್ಚರದ ಸ್ಥಿತಿಯಲ್ಲಿ ಹೇಳಿಬಿಡ್ತಾರೆ, ಎಲ್ಲ ಬಂದು ಹೋಗ್ತದೆ. ಇದು ಅರೆ ನಿದ್ದೆಯ ಸ್ಥಿತಿ ಅಲ್ಲ, ಎಚ್ಚರದಲ್ಲಿಯೇ ಇದ್ದೀವಿ, ಪೂರ್ತಿ ಎಚ್ಚರ ಉಂಟು. ಹಾಗ ನನಗೆ ಸುಲಭ ಆಯಿತು ನಿಮ್ಮನ್ನು ಪ್ರಶ್ನೆ ಮಾಡುವುದಕ್ಕೆ. ಎಂತದಿದು?